ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದೆ. ಹೆಸರು ಶಾಕುಂತಲಾ ಬಾಯಿ ಅಂತ ಹೇಳ್ಬಿಟ್ಟು ಇವರು ಇರುವ ಸ್ಥಳ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರದವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದ್ರೆ 35ರ ಮೇಲೆ 28 ದಿನಗಳು ಆಗಿದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಕೆಲಸ ನೋಡೋದಾದ್ರೆ ಬೆಣ್ಣೆ ಮಾರುವುದು ಆಗಿದೆ ಬನ್ನಿ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ತಿಂಗಳ ಆದಾಯ ನೋಡೋದಾದ್ರೆ 55,000 ಬರುತ್ತದೆ ನೋಡಿ ತಿಂಗಳಿಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಹವ್ಯಾಸ ನೋಡೋದಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಸೇವನೆ ಮಾಡುವುದು ನನ್ನ ದಿನನಿತ್ಯದ ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ನನ್ನ ದಿನನಿತ್ಯದ ಕೆಲಸ ಹೀಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದ ನಂತರ 7 ಗಂಟೆಗೆ ಆಟೋ ತೆಗೆದುಕೊಂಡು ಬೆಣ್ಣೆ ಮಾರೋದಕ್ಕೆ ಹೋಗುತ್ತೇನೆ. ಗೊತ್ತಾ ನಿಮಗೆ ಅದು ಅಂತ ಹೇಳಿಕೊಂಡಿರೋದು. ಕೆಲವು ಮನೆಗಳು ಖಾಯಂ ಆಗಿ ಇದ್ದಾವೆ, ಇನ್ನು ಕೆಲವು ಮನೆಗಳು ಹಬ್ಬ ಹರಿದಿನಕ್ಕೆ ಅಷ್ಟೇ ಖರೀದಿ ಮಾಡ್ತಾವೆ ನೋಡಿ ಬೆಣ್ಣೆಯನ್ನ ಅಂತ ಹೇಳಿಕೊಂಡಿರೋದು. ಆದರೆ ಒಂದು ಸಮಸ್ಯೆ ಇದೆ ನನ್ನ ಜೀವನದಲ್ಲಿ, ಅದನ್ನ ಇಲ್ಲಿವರೆಗೆ ಯಾರಿಗೂ ಹೇಳಿಕೊಂಡಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ನನ್ನ ಬಳಿಗೆ ಬಂದರೆ ನಿಮ್ಮ ಜೊತೆಗೆ ನನ್ನ ಒಂದು ಸಮಸ್ಯೆಯನ್ನು ಹೇಳಿಕೊಳ್ಳುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ದಿನನಿತ್ಯದ ಕೆಲಸ ಹೀಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದರ ಜೊತೆಗೆ ನನ್ನ ಅಡ್ಡಕ್ಕೆ ಬರುವವರ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಬೆಣ್ಣೆ ಮಾರ್ತೀನಿ, ಆದರೆ ಗಂಡನದ ಗೂಟದಲ್ಲಿ ಬೆಣ್ಣೆ ಸ್ವಲ್ಪವೂ ಇಲ್ಲ, ಎಲ್ಲ ಖಾಲಿಯಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ಬಂದು ನನ್ನ ಜೊತೆಗೆ ಸಂಬಂಧ ಬೆಳೆಸುತ್ತೀರಾ ಅಂದರೆ ತಿಂಗಳಿಗೆ ಕನಿಷ್ಠ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿಕೊಳ್ಳೋಣ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಸಾಕು ಅನ್ನೋರಿಗೆ ನನ್ನ ಜೊತೆಗೆ ನಿಮ್ಮ ಸಂಬಂಧ ಇರಬೇಕು, ಇಲ್ಲ ಅಂದರೆ ಬಹಳ ಸಮಸ್ಯೆ ಆಗುತ್ತದೆ ನೋಡಿ ಮತ್ತೆ ಅಂತ ಹೇಳಿಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದು ಅಗ್ರಿಮೆಂಟನ್ನು ನಾನು ಮೊದಲಿಗೆ ಮಾಡಿಸಿಕೊಳ್ಳುತ್ತೇನೆ, ನೀವು ಬಂದು ಅದಕ್ಕೆ ಒಂದು ಸಹಿ ಹಾಕಿದರೆ ಸಾಕು ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಅಡ್ಡಕ್ಕೆ ಬರುವವರ ಹೀಗಿರಲಿ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರು ಇತ್ತೀಚೆಗೆ ಬಿಸ್ನೆಸ್ ಮಾಡಲು ಬಳಸುತ್ತಿರುವ ಒಂದು ಆಟೋ ಆಗಿದೆ ನೋಡಿ ಬಜಾಜ್ ಮ್ಯಾಕ್ಸಿಮಾ ಜೆಡ್ ರಿವ್ಯೂ. ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ 32 AH, ನಂಬರ್ ಆಫ್ ಟೈರ್ ನೋಡೋದಾದ್ರೆ 3, ಪವರ್ ನೋಡೋದಾದ್ರೆ 7.3 kW, GVW ನೋಡೋದಾದ್ರೆ 818 kg, ಮೈಲೇಜ್ ನೋಡೋದಾದ್ರೆ 29.86 km/L, ಇಂಜಿನ್ ನೋಡೋದಾದ್ರೆ 236.2 cc, ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದ್ರೆ 1.96 to 1.98 ಲ್ಯಾಕ್ ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಇದು ಅಂತ ಹೇಳಿಕೊಂಡಿರೋದು. ನೀವು ನನ್ನ ಜೊತೆಗೆ ಸಂಬಂಧ ಬೆಳೆಸಿದ್ರೆ ಎಂಥದ್ದೇ ಒಂದು ಆಟೋ ನಿಮಗೆ ಜೀವನಕ್ಕೆ ಆಧಾರ ಆಗುವ ಹಾಗೆ ಕೊಡಿಸ್ತೀನಿ ನೋಡಿ, ನೀವು ನಿರುದ್ಯೋಗಿಯಾಗಿದ್ರೆ ಅಂತ ಹೇಳಿಕೊಂಡಿರೋದು. ಇದು ಮ್ಯಾಕ್ಸಿಮಾ ಜೆಡ್ ಲೇಟೆಸ್ಟ್ ಅಪ್ಡೇಟ್. ಬಜಾಜ್ ಮ್ಯಾಕ್ಸಿಮಾ ಜೆಡ್ is a 3-wheeled passenger transporter that Bajaj claims is tailored for last mile mobility to address the needs of small business and individual operators in semi-urban and ಅರ್ಬನ್ ಏರಿಯಾಸ್ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಬಳಿ ಇರುವ ಒಂದು ಆಟೋ ಏನನ್ನ ಕೆಲಸ ಮಾಡುತ್ತದೆ, ಅದರಲ್ಲಿ ಏನನ್ನ ಮಾಡಬಹುದು ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕು ನಮ್ಮ ಜಾನ್ಗೆ ಜಾನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕನಂತ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರ್ಬೋದು. ನಮ್ಮ ಚಾನಲ್ ಬೆಲ್ ಐಕಾನ್ ಒತ್ತಿ.